ಈ ಸುದ್ದಿ ನೋಡಿದ್ರೆ ಆಶ್ಚರ್ಯವಾಗತ್ತೆ ನಿಮಗೆ. ಚಿತ್ರದುರ್ಗದ ರಾಯರ ಮಠದಲ್ಲಿ ನಡೀತು ಪವಾಡ. ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಹಾಗಾದ್ರೆ ನಡೆದಿದ್ದೇನೆ. ಸ್ವಾಧೀನವೇ ಕಳ್ಕೊಂಡಿದ್ದಂತಹ ಕಾಲಿಗೆ ಜೀವ ಬಂದಿದ್ದಾದ್ರೂ ವೀಲ್ ಚೇರ್ ನಲ್ಲಿದ್ದಂತಹ ಯುವತಿ ಆಕೆ ಎಷ್ಟೊಂದು ಮೆಡಿಸಿನ್ ಮಾಡಿರ್ತಾರೆ, ಎಷ್ಟೊಂದು ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ, ಆದ್ರೂ ಸಹ ಆಕೆ ನಡೆದಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ತಿಂಗಳಾನ್ಗಟ್ಲೆ ವೀಲ್ ಚೇರ್ ನಲ್ಲಿದ್ದಂತಹ ಯುವತಿಯ ಕಾಲಿಗೆ ಜೀವ ಬಂದಿದ್ ಹೇಗೆ? ರಾಯರ ಮಠದಲ್ಲಿ ನಡೆದಾಡುವಂತಹ ಶಕ್ತಿಯನ್ನ ಆ ಯುವತಿ ಪಡೆದಿದ್ದು ಬಹಳ ದೊಡ್ಡ ಅಚ್ಚರಿಗೆ ಕಾರಣ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ವೀಲ್ ಚೇರ್ ನಲ್ಲಿ ಇದ್ದಂತಹ ಯುವತಿ, ಆಕೆಯ ಕಾಲು ಸ್ವಾಧೀನ ಕಳ್ಕೊಂಡಿದೆ. ಎದ್ದು ಓಡಾಡೋದಕ್ಕೂ ಆಗೋದಿಲ್ಲ, ಒಂದು ಹೆಜ್ಜೆ ಇಡೋದಕ್ಕೂ ಕೂಡ ಆಗೋದಿಲ್ಲ. ವೀಲ್ ಚೇರ್ ನಲ್ಲೇ ಆಕೆಯನ್ನ ಎಲ್ಲಾ ಕಡೆ ಕರ್ಕೊಂಡು ಹೋಗ್ಬೇಕು ಪೋಷಕರು. ಅಂತ ಪರಿಸ್ಥಿತಿಯಲ್ಲಿದ್ದಂತಹ ಯುವತಿ ಏಕಾಏಕಿ ಗುರು ರಾಘವೇಂದ್ರರ ಮಠದಲ್ಲಿ ಕಾಲಿಡ್ತಾ ಇದ್ದ ಹಾಗೆ ಆಕೆಯ ಕಾಲಿಗೆ ಜೀವ ಬರುತ್ತೆ. ಆಕೆ ನಡೆದಾಡೋದಕ್ಕೆ ಶುರು ಮಾಡ್ತಾಳೆ. ರಾಯರ ಮಠದಲ್ಲಿ 3 ಸುತ್ತು ಪ್ರದಕ್ಷಿಣೆ ಕೂಡ ಹಾಕ್ತಾಳೆ. ಅಂದ್ರೆ ಎಂತವರೂ ಕೂಡ ನಿಬ್ಬೆರಗಾಗುವಂತಹ ಸುದ್ದಿ ಇದು. ಯಾವುದೋ ಊಹಾಪೋಹಗಳನ್ನ ನಿಮ್ಮ ಮುಂದೆ ಇಡ್ತಾ ಇಲ್ಲ, ನಡೆದಂತಹ ಘಟನೆಯನ್ನ ದೃಶ್ಯ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗುರು ರಾಘವೇಂದ್ರರ ಮಹಿಮೆ ಮತ್ತು ಪವಾಡದ ಸ್ಟೋರಿ ಇದು. ಚಿತ್ರದುರ್ಗದಲ್ಲಿ ನಡೆದಂತಹ ಘಟನೆ ಇದು. ಆ ಯುವತಿಯನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ವೀಲ್ ಚೇರ್ ನಲ್ಲಿ ಇದ್ದಂತಹ ಯುವತಿ ಕಳೆದ 6 ತಿಂಗಳಿಂದ ಈಕೆ ವೀಲ್ ಚೇರ್ ನಲ್ಲಿದ್ದಾಳೆ. ಒಂದು ಹೆಜ್ಜೆ ಇಡೋದಕ್ಕೂ ಕೂಡ ಆಗದ ಪರಿಸ್ಥಿತಿಯಲ್ಲಿದ್ದಾಳೆ. ರಾಯರ ಮಠಕ್ಕೆ ಭೇಟಿ ಕೊಡ್ತಾರೆ, ಅಲ್ಲಿ ಭಕ್ತಿಯಿಂದ ರಾಯರ ಸೇವೆ ಮಾಡ್ತಾರೆ, ದರ್ಶನವನ್ನ ಮಾಡ್ತಾರೆ.